ಬಿಜಿಎಸ್ ಹಾಸ್ಪಿಟಲ್ನಿಂದ ನೇರವಾಗಿ ಸೆಷನ್ಸ್ ಕೋರ್ಟ್ಗೆ ಬಂದಿರುವುದು ಕಿಲ್ಲಿಂಗ್ ಸ್ಟಾರ್ ದರ್ಶನ್. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ದಾರೆ ಕೊಲೆ ಆರೋಪಿ ದರ್ಶನ್. ಬಿಜಿಎಸ್ ಹಾಸ್ಪಿಟಲ್ನಿಂದ ನೇರವಾಗಿ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ದಾರೆ ಕೊಲೆ ಆರೋಪಿ. ಒಂದಷ್ಟು ಪ್ರೊಸೀಜರ್ಗಳಿದೆ. ಬಿಜಿಎಸ್ ಆಸ್ಪತ್ರೆಯಿಂದ ಸೀದಾ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಜಾಮೀನು ಬಾಂಡ್ಗೆ ಸಹಿ ಹಾಕಲಿದ್ದಾರೆ ಕೊಲೆ ಆರೋಪಿ ದರ್ಶನ್. ಶುಕ್ರವಾರವಷ್ಟೇ ಹೈಕೋರ್ಟ್ ದರ್ಶನ್ಗೆ ಜಾಮೀನನ್ನ ಕೊಟ್ಟಿತ್ತು. ಹೀಗಾಗಿ ಇವತ್ತು ಸೆಷನ್ಸ್ ಕೋರ್ಟ್ಗೆ ಬಂದು ಬೇಲ್ ಬಾಂಡ್ಗೆ ಸಹಿಯನ್ನ ಹಾಕಲಿದ್ದಾರೆ. ನೋಡಿ, ಕಳೆದ 1.5 ತಿಂಗಳಿನಿಂದ ಬಿಜಿಎಸ್ ಹಾಸ್ಪಿಟಲ್ ಅಲ್ಲಿ ನಟ ದರ್ಶನ್ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ರು. ವಿಪರೀತವಾಗಿ ಬೆನ್ನು ನೋವಿನಿಂದ ಫಿಸಿಯೋಥೆರಪಿ ಆಗ್ತಾ ಇತ್ತು. ಇವತ್ತು ಕೆಂಗೇರಿ ಬಳಿ ಇರುವಂತಹ ಬಿಜಿಎಸ್ ಹಾಸ್ಪಿಟಲ್ ನಿಂದ ನೇರವಾಗಿ ಸೆಷನ್ಸ್ ಕೋರ್ಟ್ನ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಸೆಷನ್ಸ್ ಕೋರ್ಟ್ಗೆ ಈಗ ಹಾಜರಾಗಿದ್ದಾರೆ. ಅಲ್ಲಿ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರೊಸೀಜರ್ಗಳಿದೆ. ಬಾಂಡ್ಗೆ ಸಿಗ್ನೇಚರ್ ಕೂಡ ಹಾಕಬೇಕಾಗತ್ತೆ. ಸೊ ಆ ಕಾರಣದಿಂದ ಈಗ ಸೆಷನ್ಸ್ ಕೋರ್ಟ್ಗೆ ಬಂದು ಬೇಲ್ ಬಾಂಡ್ಗೆ ಸಹಿಯನ್ನ ಹಾಕಲಿದ್ದಾರೆ. ನೋಡಿ, ಸೆಷನ್ಸ್ ಕೋರ್ಟ್ನಿಂದ ಕೆಲವೊಂದಿಷ್ಟು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಕೆಂಗೇರಿಯ ಬಿಜಿಎಸ್ ಹಾಸ್ಪಿಟಲ್ ಅಲ್ಲಿ 1.5 ತಿಂಗಳಿನಿಂದ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ರು. ಅಲ್ಲಿಂದ ಬಿಜಿಎಸ್ ಹಾಸ್ಪಿಟಲ್ ನಿಂದ ನೇರವಾಗಿ ಸೆಷನ್ಸ್ ಕೋರ್ಟ್ಗೆ ಬಂದಿದ್ದಾರೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್. ಬೇಲ್ ಬಾಂಡ್ಗೆ ಸಹಿ ಹಾಕುವ ಹಿನ್ನೆಲೆಯಲ್ಲಿ ಬಂದಿರೋದು. ಈಗ ಇಲ್ಲಿಂದ ಮತ್ತೆ ಬಿಜಿಎಸ್ ಹಾಸ್ಪಿಟಲ್ಗೆ ತೆರಳುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಒಂದು ಕಡೆ ನ್ಯಾಯಾಲಯಕ್ಕೆ ಹಾಜರಾಗಿರುವಂತಹ ದೃಶ್ಯಾವಳಿಗಳು, ಮತ್ತೊಂದು ಕಡೆ ಬಿಜಿಎಸ್ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್. ಜಾಮೀನು ಬಾಂಡ್ಗೆ ಸಹಿ ಹಾಕಿದ ಬಳಿಕ ಮತ್ತೆ ಆಸ್ಪತ್ರೆಗೆ ಬೇಲ್ ಬಾಂಡ್ಗೆ ಸಹಿ ಹಾಕಿ ಬಿಜಿಎಸ್ ಆಸ್ಪತ್ರೆಗೆ ಮತ್ತೆ ದರ್ಶನ್ ತೆರಳಲಿದ್ದಾರೆ. ವೈದ್ಯರ ಅನುಮತಿಯನ್ನ ಪಡೆದು ಸೆಷನ್ಸ್ ಕೋರ್ಟ್ಗೆ ಈಗ ಹಾಜರಾಗಿದ್ದಾರೆ. ಕೋರ್ಟ್ ಪ್ರೊಸೀಡಿಂಗ್ಸ್ ಅನ್ನ ಮುಗಿಸಿ ಮತ್ತೆ ಬಿಜಿಎಸ್ ಆಸ್ಪತ್ರೆಗೆ ನಟ ದರ್ಶನ್ ವಾಪಸ್. ಬೆಂಗಳೂರಿನ ಕೆಂಗೇರಿಯಲ್ಲಿರುವಂತಹ ಬಿಜಿಎಸ್ ಹಾಸ್ಪಿಟಲ್ ಕಳೆದ 1.5 ತಿಂಗಳಿನಿಂದ ನಟ ದರ್ಶನ್ ಬಿಜಿಎಸ್ ಹಾಸ್ಪಿಟಲ್ ಅಲ್ಲಿ ಬೆನ್ನು ನೋವಿಗೆ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇರೋದು. ಒಂದ್ ಕಡೆ ಸರ್ಜರಿ ಆಗಲೇಬೇಕು ಅಂತ ಹೇಳಿ ನೋಡಿ, ಸೆಷನ್ಸ್ ಕೋರ್ಟ್ನ ದೃಶ್ಯಾವಳಿಗಳು, ದರ್ಶನ್ ಕೋರ್ಟ್ನ ಒಳಭಾಗಕ್ಕೆ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು ನಾವು ನಿಮ್ಗೆ ಮಾರ್ಕ್ ಮಾಡಿದ್ನವ್ರು ತೋರಿಸ್ತಾ ಇದೀವಲ್ಲ, ಇದೇ ದರ್ಶನ್ ಬೇಲ್ ಬಾಂಡ್ಗೆ ಸಹಿ ಹಾಕುವ ಹಿನ್ನೆಲೆಯಲ್ಲಿ ಸೆಷನ್ಸ್ ಕೋರ್ಟ್ಗೆ ಈಗ ಹೋಗಿದ್ದಾರೆ. ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ ಕೊಲೆ ಆರೋಪಿ ದರ್ಶನ್. ಕೋರ್ಟ್ ಹಾಲಿಗೆ ಈಗ ಆಗಮಸಾಗಿದೆ. ಕೋರ್ಟ್ ಹಾಲ್ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ನಗು ನಗುತ್ತಲೇ ವಕೀಲರ ಜೊತೆಗೆ ದರ್ಶನ್ ಮಾತನಾಡ್ತಾ ಇರೋದು. ನಗಲೇಬೇಕು, ಬೇಲ್ ಸಿಕ್ಕಿದೆ. ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ ಕೊಲೆ ಆರೋಪಿ ದರ್ಶನ್. ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಬಿಡುಗಡೆ ಆಗಬೇಕು ಅಂತ ಹೇಳಿದ್ರೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರೊಸೀಜರ್ಗಳನ್ನ ಮುಗಿಸ್ಕೋಬೇಕಾಗತ್ತೆ. ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ ಕೇಸ್ ವಿಚಾರಣೆ ಆರಂಭ ಆಗಿದೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಜಡ್ಜ್ ಎದುರಿಗೆ ಬಂದು ನಿಂತಿದ್ದಾರೆ ಕೊಲೆ ಆರೋಪಿ ದರ್ಶನ್. ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ ಕೇಸ್ ವಿಚಾರಣೆ ಈಗ ಆರಂಭ ಆಗಿದೆ. ಕೆಲವೊಂದಿಷ್ಟು ಸಿಗ್ನೇಚರ್ಗಳಿರುತ್ತೆ, ಕೆಲವೊಂದಿಷ್ಟು ಪ್ರೊಸೀಜರ್ಗಳಿರುತ್ತೆ. ಅದೆಲ್ಲವನ್ನ ಕೂಡ ಮುಗಿಸ್ಕೋಬೇಕು. ಬೇಲ್ ಸಿಕ್ತು ಅಂದ ತಕ್ಷಣ ಮನೆಗೆ ಹೋಗಕ್ಕಾಗಲ್ಲ. ಈ ಪ್ರೊಸೀಜರು ಎಲ್ಲಾ ಆರೋಪಿಗಳಿಗೂ ಕೂಡ ಅನ್ವಯ ಆಗುತ್ತೆ. ದರ್ಶನ್ ಅಷ್ಟೇ ಅಲ್ಲ, ಎಲ್ಲಾ ಆರೋಪಿಗಳಿಗೂ ಕೂಡ. ಜಡ್ಜ್ ಎದುರಿಗೆ ಬಂದು ನಿಂತಿದ್ದಾರೆ ಕೊಲೆ ಆರೋಪಿ ದರ್ಶನ್. ಎ2 ದರ್ಶನ್ ಹಾಜರಿಯನ್ನ ದಾಖಲಿಸಿದ ಸೆಷನ್ಸ್ ಕೋರ್ಟ್. ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ ಕೇಸ್ ವಿಚಾರಣೆ ಆರಂಭ ಆಗಿದೆ. ನೋಡಿ, ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಸೆಷನ್ಸ್ ಕೋರ್ಟ್ಗೆ ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯಾವಳಿಗಳು. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಬಿಜಿಎಸ್ ಆಸ್ಪತ್ರೆಯಿಂದ ಸೀದಾ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿರೋದು ದರ್ಶನ್. ಅಲ್ಲಿಂದ ಕೋರ್ಟ್ ಪ್ರೊಸೀಜರ್ಗಳನ್ನ ಮುಗಿಸ್ಕೊಂಡು ಸೀದಾ ಮತ್ತೆ ಬಿಜಿಎಸ್ ಹಾಸ್ಪಿಟಲ್ಗೆ ಮತ್ತೆ ದಾಖಲಾಗಲಿದ್ದಾರೆ. ಕೈಕಟ್ಟಿ ನಿಂತ್ಕೊಂಡಿದ್ದಾರೆ ಜಡ್ಜ್ನ ಎದುರಿಗೆ. ಸೆಷನ್ಸ್ ಕೋರ್ಟ್ನ ಒಳಭಾಗದಲ್ಲಿ ದರ್ಶನ್. ವಿಚಾರಣೆ ಈಗ ನಡೀತಾ ಇದೆ ಸೆಷನ್ಸ್ ಕೋರ್ಟ್ನಲ್ಲಿ. ಜಡ್ಜ್ ಎದುರಿಗೆ ಕೈಕಟ್ಟಿ ನಿಂತಿರೋದು.
ಫಸ್ಟ್ ನ್ಯಾಯಾಧೀಶರಿಗೆ ಕೈ ಮುಗಿದಿದ್ದಾರೆ. ಅದಾದ್ಮೇಲೆ ಈಗ ಜಡ್ಜ್ ಎದುರಿಗೆ ಕೈ ಮುಗಿದು ನಿಂತ್ಕೊಂಡಿದ್ದಾರೆ ದರ್ಶನ್. ಜಡ್ಜ್ ಜೈಶಂಕರ್ ಎದುರು ಕೈ ಮುಗಿದು ನಿಂತಿರುವ ದರ್ಶನ್. ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ ಕೇಸ್ ವಿಚಾರಣೆ ಈಗ ಆರಂಭ ಆಗಿದೆ. ನೋಡಿ, ಲಿಫ್ಟ್ ಅಲ್ಲಿ ಹೋಗ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ, ಪವರ್ ಟಿವಿಗೆ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ. ದರ್ಶನ್ ಇದ್ದಾರೆ, ಅವರ ಪಕ್ಕ ನಟ ಧನ್ವೀರ್ ಕೂಡ ಇದ್ದಾರೆ. ಗಮನಿಸಬಹುದು, ನಟ ಧನ್ವೀರ್ ಯೆಲ್ಲೋ ಕಲರ್ ಟಿ ಶರ್ಟ್, ದರ್ಶನ್ ವೈಟ್ ಕಲರ್ ಟಿ ಶರ್ಟ್. ಲಿಫ್ಟ್ ಅಲ್ಲಿ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಾ. ಸೆಷನ್ಸ್ ಕೋರ್ಟ್ಗೆ ಹಾಜರಾಗೋಕೆ ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಪವರ್ ಟಿವಿಗೆ ಲಭ್ಯ ಆಗಿದೆ. ಜಾಮೀನು ಬಾಂಡ್ಗೆ ಸಹಿ ಹಾಕಬೇಕು, ಆ ಕಾರಣದಿಂದ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿರೋದು ದರ್ಶನ್. ಕಣ್ಣಿಗೆ ಗ್ಲಾಸ್ ಕೂಡ ಹಾಕೊಂಡಿದ್ದಾರೆ, ಗಮನಿಸಬಹುದು. ಬಹಳ ನೀಟಾಗಿ ನಡೀತಾ ಇದ್ದಾರೆ. ಫಿಸಿಯೋಥೆರಪಿ ವರ್ಕೌಟ್ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಗಮನಿಸಬಹುದು, ಕಳೆದ 1.5 ತಿಂಗಳಿನ ಹಿಂದೆ ದರ್ಶನ್ಗೆ ನಡೆಯೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. 2 ಬ್ಯಾಗ್ಗಳನ್ನು ಕೂಡ ಎತ್ಕೊಳಕ್ ಆಗ್ತಿರ್ಲಿಲ್ಲ. BGS ಹಾಸ್ಪಿಟಲ್ಗೆ ಅಡ್ಮಿಟ್ ಆದಂತಹ ಸಂದರ್ಭದಲ್ಲಿ ಧನ್ವೀರು ದರ್ಶನ್ ಕೈ ಹಿಡ್ಕೊಂಡು ಹಾಸ್ಪಿಟಲ್ ಒಳಗಡೆ ಕರ್ಕೊಂಡು ಹೋಗಿದ್ದು. ಇವತ್ತು ಪರವಾಗಿಲ್ಲ, ಯಾರ ಕೈಯೂ ಹಿಡ್ಕೊಂಡಿಲ್ಲ. ದರ್ಶನ್ ಆರಾಮಾಗಿ ನಡೀತಾ ಇದ್ದಾರೆ. ಅಲ್ಲಿಗೆ ಫಿಸಿಯೋಥೆರಪಿ ವರ್ಕೌಟ್ ಆಗಿದೆ ಅಂತ ಅನ್ಸುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. BGS ಹಾಸ್ಪಿಟಲ್ನಿಂದ ನೇರವಾಗಿ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ದಾರೆ ನಟ ದರ್ಶನ್. ಸದ್ಯಕ್ಕೆ ಏನೆಲ್ಲ ಸಿಗ್ತಾ ಇದೆ ಈಗ ಅಪ್ಡೇಟ್? ನಟ ದರ್ಶನ್ ಜೈಲಿನಿಂದ ಬಿಡುಗಡೆಯಾಗಿ ಇವತ್ತಿಗೆ ಸುಮಾರು 7 ವಾರಗಳ ಕಾಲ ಆಯಿತು. ಯಾಕಂತಂದ್ರೆ ಅವರಿಗೆ ಆಪರೇಷನ್ ಆಗಬೇಕು, ಫಿಸಿಯೋಥೆರಪಿ ಆಗಬೇಕು ಅಂತ ಹೇಳ್ಬಿಟ್ಟು, ಸ್ಪೈನಲ್ ಕಾರ್ಡು ಅವರಿಗೆ ಆಪರೇಷನ್ ಆಗಲೇಬೇಕಂತ ಹೇಳ್ಬಿಟ್ಟು ಏನು ಒಂದು ನಿರೀಕ್ಷಣಾ ಜಾಮೀನನ್ನು ಕೂಡ ಪಡೆದುಕೊಂಡಿದ್ರು. ಅದಕ್ಕೆ ಹೈಕೋರ್ಟ್ ಕೂಡ ಎಲ್ಲ ಒಂದ್ ಕಡೆ 6 ವಾರಗಳ ಕಾಲ ಅವರಿಗೆ ಮೆಡಿಕಲ್ ಬೇಲ್ ಕೂಡ ಕೊಟ್ಟಿತ್ತು. ಇದಾದ ನಂತರ 11ನೇ ತಾರೀಕು ಅವರ ಮೆಡಿಕಲ್ ಬೇಲ್ ಕೂಡ ಮುಕ್ತಾಯವಾಯಿತು. ಆಗ ಅವರ ಪರ ದರ್ಶನ್ ಪರ ವಕೀಲರಾದಂಥ CV ನಾಗೇಶ್ ಅವರು 11ನೇ ತಾರೀಕೆ ಅವರಿಗೆ ಮೆಡಿಕಲ್ ಅನ್ನ ಮಾಡಬೇಕಾಗಿದೆ, ಹಾಗಾಗಿ ಅಂತ ಹೇಳ್ಬಿಟ್ಟು ಕೂಡ ಪ್ರತಿವಾದವನ್ನು ಕೂಡ ಮಂಡಿಸಿದ್ರು. ಹೀಗಾಗಿ ಅದಕ್ಕೂ ಕೂಡ ನ್ಯಾಯಾಲಯ ಕೂಡ ಎಲ್ಲ ಒಂದ್ ಕಡೆ ಅಸ್ತು ಅಂತ ಕೂಡ ಅಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಟ ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದುವರೆಗೂ ಕೂಡ 12 ಜನರಿಗೆ ಇದುವರೆಗೂ ಕೂಡ ಏನು ರೆಗ್ಯುಲರ್ ಬೇಲ್ ಕೂಡ ಈಗಾಗಲೇ ಅವರಿಗೆ ಜಾಮೀನು ಮಂಜೂರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಶುಕ್ರವಾರವೇ ನ್ಯಾಯಾಧೀಶರ ಮುಂದೆ ಬರಬೇಕಾಯಿತು. ಆದರೆ ಕೋರ್ಟ್ನ ಆದೇಶ ಕಾಪಿ ಕೂಡ ಸಿಕ್ಕಿಲ್ಲ. ಇನ್ನು ಶನಿವಾರ ಮತ್ತು ಭಾನುವಾರ ಸರ್ಕಾರಿ ರಜೆ ಇರೋದ್ರಿಂದ ನ್ಯಾಯಾಲಯಕ್ಕೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಇವತ್ತು ಅವರ ವಕೀಲರ ಮುಖಾಂತರ BGS ಆಸ್ಪತ್ರೆಯಿಂದ ನೇರವಾಗಿ ಸಿಟಿ ಸಿವಿಲ್ ಕೋರ್ಟ್ಗೆ ಬಂದಿದ್ದಾರೆ. ಈಗ ಕೋರ್ಟ್ ಮುಂದೆನೂ ಕೂಡ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ. ಯಾಕಂತಂದ್ರೆ ನಟ ದರ್ಶನ್ ಇಲ್ಲಿ ಕೋರ್ಟ್ ಬಂದಿದ್ದಾರೆ ಅಂತಂದ್ರೆ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಬರ್ಬೋದು, ಅವರ ಆರೈಕೆ ಮಾಡೋಂಥವ್ರಾಗಿರ್ಬೋದು, ಎಲ್ಲರೂ ಕೂಡ ಬರ್ತಾರೆ. ಹೀಗಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರ್ದಂತ ಹೇಳ್ಬಿಟ್ಟು ಸಿಟಿ ಸಿವಿಲ್ ಕೋರ್ಟ್ ಮುಂದೆ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಿದ್ದಾರೆ. ಈಗ ಇಲ್ಲಿಂದ ಅವ್ರ 11ನೇ ತಾರೀಕು ಕೂಡ ಈಗಾಗಲೇ ಅವರಿಗೆ ಫಿಸಿಯೋಥೆರಪಿ ಆಗಿದೆ ಅಂತ ಹೇಳ್ಬಿಟ್ಟು BGS ಆಸ್ಪತ್ರೆಯ ವೈದ್ಯರು ಕೂಡ ಒಂದಷ್ಟು ಮಾಹಿತಿಗಳು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಅವರು ಮತ್ತೆ ಏನಾದರೂ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಬೇಕಾ, ಇಲ್ಲ ಅಂತಂದ್ರೆ ನೇರವಾಗಿ ಅವ್ರೇನಾದ್ರು ಮತ್ತೆ ಮನೆಗೆ ಹೋಗ್ತಾರಾ, ಮತ್ತೆ ಇನ್ನೊಂದು ಬಳಿ ಏನಾದರೂ ಆಸ್ಪತ್ರೆಗೆ ಹೋಗ್ತಾರ ಅನ್ನೋದು ಕೂಡ ಅವರೇ ಸ್ವತಃ ವಕೀಲರು ಇಲ್ಲಂತಂದ್ರೆ ದರ್ಶನ್ ಕುಟುಂಬಸ್ಥರು ಯಾರಾದರೂ ಕೂಡ ಮಾಹಿತಿಯನ್ನು ಕೂಡ ಕೊಡಬೇಕಾಗಿದೆ. ಒಟ್ಟಲ್ಲಿ ದರ್ಶನ್ ಏನೇ ಇದ್ರೂ ಕೂಡ ಕೆಲವೊಂದಷ್ಟು ನ್ಯಾಯಾಲಯ ಕೂಡ ಒಂದಷ್ಟು ಷರತ್ತುಗಳು ಕೂಡ ವಿಧಿಸಲಾಗಿದೆ. 2 ಲಕ್ಷ ರೂಪಾಯಿ ಶೂರಿಟಿಯನ್ನು ಕೂಡ ಪಡೆದಿದ್ದಾರೆ. ಮತ್ತೆ ಈ ಕೇಸ್ ಸಂಪೂರ್ಣವಾಗಿ ಇತ್ಯರ್ಥ ಆಗುವವರೆಗೂ ಕೂಡ ಈ ಕೋರ್ಟ್ನ ಲಿಮಿಟ್ಸ್ ಅಂದ್ರೆ ಬೆಂಗಳೂರು ಬಿಟ್ಟು ಎಲ್ಲೂ ಕೂಡ ದರ್ಶನ್ ಆಚೆ ಕೂಡ ಹೋಗುವಂತಿಲ್ಲ. ಮತ್ತೆ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಯಾವೊಬ್ಬ ಆರೋಪಿಗಳನ್ನಾಗಿರ್ಬೋದು, ಅದೇ ರೀತಿಯಲ್ಲಿ ಕೂಡ ಸಾಕ್ಷಿದಾರರನ್ನಾಗಿರ್ಬೋದು, ಅವ್ರು ಯಾರನ್ನು ಕೂಡ ಸಂಪರ್ಕಿಸುವಂತಿಲ್ಲ, ಆಮಿಷವನ್ನು ಒಡ್ಡಂತಿಲ್ಲ, ಅವ್ರಿಗೆ ಯಾವುದೇ ರೀತಿಯಂತ ಬೆದರಿಕೆಯನ್ನು ಕೂಡ ಹಾಕುವಂತಿಲ್ಲ, ಮತ್ತೆ ಯಾವುದೇ ಸಾಕ್ಷಿಗಳನ್ನು ಕೂಡ ನಾಶ ಪಡುವಂತ ಯತ್ನ ಕೂಡ ಮಾಡುವಂತಿಲ್ಲ. ಒಂದು ವೇಳೆ ಆ ರೀತಿಯಂತ ಯತ್ನ ಪಡೆದಿದ್ದು ಆ ರೀತಿಯಾದಂಥ ಸುಳ್ವೇನಾದ್ರು ಸಿಕ್ಕಿದ್ರೆ ಮತ್ತೆ ಅವರಿಗೆ ಜೈಲುವಾಸ ಆಗುವಂತೂ ಸಂಕಷ್ಟ ಅಂತಲೂ ಕೂಡ ಹೇಳ್ಬೋದು. ಇನ್ನು ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಕೇಸ್ಗೆ ಏನು ಹೈಕೋರ್ಟ್ ಈಗಾಗಲೇ ರೆಗ್ಯುಲರ್ ಜಾಮೀನು ಯಾವಾಗ ಕೊಟ್ಟು ಆಗ ಸರ್ಕಾರ ಕೂಡ ಎಲ್ಲ ಒಂದು ಕಡೆ SPP ಮುಖಾಂತರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಕೊಟ್ಟಿರುವಂತ ಏನು ಬೇಲ್ ಅನ್ನ ರದ್ದುಪಡಿಸಬೇಕಂತ ಕೂಡ ಒಂದ್ ಕಡೆ ಹೋಗಿದ್ದಾರೆ. ಹೀಗಾಗಿ ಒಂದೇ ಒಂದು ಸಣ್ಣ ಸುಳಿವೇನಾದ್ರೂ ದರ್ಶನ್ ಅವರು ಮತ್ತೆ ಅಹಿತಕರ ಘಟನೆ ಅದೇ ರೀತಿಯಾಗಿ ಕೂಡ ಏನಾದರೂ ದುರ್ನಡತೆ ಏನಾದರೂ ಕಂಡು ಬಂದ್ರೆ ಮತ್ತೆ ಈಗ ಕೊಟ್ಟಿರುವಂತ ಬೇಲ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಹೀಗಾಗಿ ನಟ ದರ್ಶನ್ ಕೂಡ ಬಹಳ ಎಚ್ಚರಿಕೆಯಿಂದ ಕೂಡ ಇರಬೇಕು. ಮತ್ತೆ ಇನ್ನು ಈ ಇಡೀ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನೂ ಕೂಡ 5 ಜನ ಆರೋಪಿಗಳು ಕೂಡ ಇನ್ನೂ ಕೂಡ ಜೈಲಿನಲ್ಲಿದ್ದಾರೆ. ಅವರಿಗೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿಲ್ಲ, ಮತ್ತೆ ಅವರಿಗೆ ಇಂಟ್ರಿಮ್ ಬೇಲ್ ಕೂಡ ಸಿಕ್ಕಿಲ್ಲ. ಇದರಿಂದಾಗಿ ಕೂಡ ಈ ಸಂಪೂರ್ಣವಾದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನೂ ಕೂಡ ದರ್ಶನ್ ಆಚೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪೂರ್ಣಿಮಾ, ಶಶಿ, ಹಾಗೆ ಈಗ ಸೆಷನ್ಸ್ ಕೋರ್ಟ್ ನಲ್ಲಿ ಕೆಲವೊಂದಿಷ್ಟು ಪ್ರೊಸೀಜರ್ಗಳಿದೆ.
ಏನೆಲ್ಲ ಪ್ರೊಸೀಜರ್ಗಳು ಆಗ್ತಾ ಇದೆ, ಇನ್ನು ಎಷ್ಟೊತ್ತು ಆಗಬಹುದು, ಅದೆಲ್ಲ ಮುಗಿಸಿ ದರ್ಶನ್ ಮತ್ತೆ BGS ಹಾಸ್ಪಿಟಲ್ಗೆ ಹೋಗ್ತಾರಾ ಹೇಗೆ? ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಗ್ತಾ ಇದೆಯಾ? ಪೂರ್ಣಿಮಾ, ಹೈಕೋರ್ಟ್ನಲ್ಲಿ ಯಾವಾಗ ಜಾಮೀನು ಮಂಜೂರಾಯಿತೋ ಆ ಒಂದು ಜಾಮೀನು ಮಂಜೂರು ಕಾಪಿಯನ್ನು ಸಿಟಿ ಸಿವಿಲ್ ಕೋರ್ಟ್ಗೆ ಕೊಡಬೇಕು. ಯಾಕಂತಂದರೆ ಇಲ್ಲಿ ಒಂದು ಕೇಸ್ ಇದ್ದಿದ್ದು, ಇಲ್ಲಿ ಯಾವಾಗ ಅವ್ರಿಗೆ ಬೇಲ್ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಈ ಕೋರ್ಟ್ ಮೇಲೆ ಅವರು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹೋಗಿದ್ದು. ಹೀಗಾಗಿ ಯಾವಾಗ ಹೈಕೋರ್ಟಲ್ಲಿ ಅವರಿಗೆ ರಿಟ್ ಪಿಟಿಷನ್ ಏನು ಜಾಮೀನು ಮಂಜೂರಾಯಿತೋ ಆ ಜಾಮೀನು ಕಾಪಿನ ತಂದು ಮೊದಲೇ ಬಾರಿಗೆ ಇಲ್ಲಿ ಕೊಡಬೇಕಾಗುತ್ತೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ. ಅದಾದ ನಂತರ ಏನು ಕೋರ್ಟ್ ಸೂಚಿಸಿದಂತೆ ಒಂದಷ್ಟು ಜನ ಶ್ಯೂರಿಟಿದಾರನ್ನು ಕೂಡ ಹಾಕಬೇಕು. ಇದೇ ಕಾರಣಕ್ಕಾಗಿ ಶ್ಯೂರಿಟಿದಾರರಾಗಿ ನಟ ಧನ್ವೀರ್ ಕೂಡ ಬಂದಿದ್ದಾರೆ. ಅದರ ಜೊತೆ ಒಂದಷ್ಟು ಅವ್ರ ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೂಡ ಸಲ್ಲಿಸಬೇಕು. ಅದ್ರ ಜೊತೆ ಮತ್ತೆ ಒಂದಷ್ಟು ಕಂಡೀಷನ್ ಕೂಡ ಹಾಕಿರ್ತಾರೆ. ಈ ಕೇಸ್ ಮುಗಿಯೋವರೆಗೂ ಕೂಡ ನಗರ ಬಿಟ್ಟು ಎಲ್ಲೂ ಕೂಡ ಹೋಗುವಂತಿಲ್ಲ. ಮತ್ತೆ ಆಸ್ಪತ್ರೆಯಲ್ಲಿ ಏನಾದರೂ ಚಿಕಿತ್ಸೆಯನ್ನು ಪಡಿತಿದ್ರೆ ಪ್ರತಿದಿನ ಕೂಡ ಸ್ಥಳೀಯ ಪೊಲೀಸರಿಗೆ ಅಪ್ಡೇಟ್ ಇರಬೇಕು. ಪ್ರತಿ ವಾರ ಕೂಡ ಕೋರ್ಟ್ಗೆ ಕೂಡ ಅದು ಮಾಹಿತಿ ಕೂಡ ಕೊಡಬೇಕು. ಈ ಒಂದು ಪ್ರಕ್ರಿಯೆ ಇಡೀ ಪ್ರಕರಣ ಮುಗಿಯೋವರೆಗೂ ಅದೇ ರೀತಿಯಾಗಲೂ ಕೂಡ ನಟ ದರ್ಶನ್ ಟ್ರೀಟ್ಮೆಂಟ್ ಎಷ್ಟು ದಿನಗಳ ಕಾಲ ಪಡಿತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಕೋರ್ಟ್ಗೆ ಮಾಹಿತಿಯನ್ನು ಕೂಡ ಕೊಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಒಂದು ವೇಳೆ ಇವ್ರಿಗೂ ರೆಗ್ಯುಲರ್ ಬೇಲ್ ಕೊಟ್ಟಿರೋದು ತಪ್ಪು ಅಂತ ಹೇಳ್ಬಿಟ್ಟು ಏನಾದರೂ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾದರೂ ಏನು ಉಲ್ಟಾ ಆದೇಶ ಆದ್ರೆ ಅಲ್ಲಿ ಓಕೆ, ಹಾಗೆ ಇರಿ ಶಶಿ, ಮತ್ತೆ ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ. A1 ಪವಿತ್ರ ಗೌಡಗೆ ಮನೀಶ್ ಎಂಬುವರಿಂದ ಶ್ಯೂರಿಟಿ ನೋಡಿ, ಇವತ್ತು ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾಗಲಿದ್ದಾರೆ. ಚಾಮರಾಜಪೇಟೆಯ ಆಸ್ತಿ ಪತ್ರದೊಂದಿಗೆ ಶ್ಯೂರಿಟಿಯನ್ನ ಕೊಡಲಾಗಿದೆ. ಪವಿತ್ರ ಗೌಡಗೆ ಪರಿಚಯಸ್ಥ ಮನೀಶ್ರಿಂದ ಪವಿತ್ರ ಗೌಡಗೆ ಶ್ಯೂರಿಟಿಯನ್ನ ಕೊಡಲಾಗಿದೆ. A1 ಪವಿತ್ರ ಗೌಡ ಇವತ್ತು ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾಗುವಂತಹ ಸಾಧ್ಯತೆಗಳಿದೆ. ಶುಕ್ರವಾರವೇ ಬೇಲ್ ಸಿಕ್ಕಿದೆ, ಆದರೆ ಶನಿವಾರ ಭಾನುವಾರ ರಜಾ ಇತ್ತು. ಸೊ ಹಾಗಾಗಿ ಇವತ್ತು ಸಂಜೆಯ ಒಳಗಡೆ ಬಿಡುಗಡೆಯಾಗುವಂತಹ ಸಾಧ್ಯತೆ. ಪರಿಚಯಸ್ಥ ಮನೀಶ್ ಅನ್ನೋರು ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಪವಿತ್ರ ಗೌಡ ಚಾಮರಾಜಪೇಟೆಯ ಆಸ್ತಿ ಪತ್ರದೊಂದಿಗೆ ಶ್ಯೂರಿಟಿಯನ್ನ ಕೊಡಲಾಗಿದೆ. ಪವಿತ್ರ ಗೌಡ ಪರಿಚಯಸ್ಥ ಮನೀಶ್ರಿಂದ ಪವಿತ್ರ ಗೌಡಗೆ ಶ್ಯೂರಿಟಿಯನ್ನ ಕೊಟ್ಟಿರೋದು ನೋಡಿ. ರೆಗ್ಯುಲರ್ ಬೇಲ್ ಆಗಿದೆ. ದರ್ಶನ್ ಸೇರಿದಂತೆ ಇನ್ನುಳಿದಂತಹ ಆರೋಪಿಗಳು, ಅದರಲ್ಲಿ 5 ಜನಕ್ಕೆ ಇನ್ನೂ ಕೂಡ ಬೇಲ್ ಆಗಿಲ್ಲ, ಅವರು ಜೈಲಲ್ಲೇ ಇದ್ದಾರೆ. ಇನ್ನೆಲ್ಲರಿಗೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಬೇಲ್ ಆಗಿರೋದು. A1 ಪವಿತ್ರ ಗೌಡಂಗೂ ಕೂಡ ಬೇಲ್ ಆಗಿರೋದ್ರಿಂದ ಕೋರ್ಟ್ ಒಂದಷ್ಟು ಷರತ್ತುಗಳನ್ನ ವಿಧಿಸಿದೆ. ಒಂದಿಬ್ಬರ ಶ್ಯೂರಿಟಿ, ಅದರ ಜೊತೆಗೆ ಇಷ್ಟು ಲಕ್ಷ ಬಾಂಡ್ ಅಂತ ಹೇಳಿ. ಪರಿಚಯಸ್ಥ ಮನೀಶ್ ಪವಿತ್ರ ಗೌಡಂಗೆ ಶ್ಯೂರಿಟಿಯನ್ನ ಕೊಟ್ಟಿರೋದು. A1 ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಪವಿತ್ರ ಗೌಡಗೆ ಮನೀಶ್ ಎಂಬುವರಿಂದ ಶ್ಯೂರಿಟಿ. ಚಾಮರಾಜಪೇಟೆಯ ಆಸ್ತಿ ಪತ್ರದೊಂದಿಗೆ ಶ್ಯೂರಿಟಿಯನ್ನ ಕೊಡಲಾಗಿದೆ. ಇನ್ನು ದರ್ಶನ್ಗೆ ಧನ್ವೀರ್ ಹಾಗೆ ದಿನಕರ್ ಇಬ್ರು ಕೂಡ ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಮಧ್ಯಂತರ ಬೇಲ್ ತಗೋಬೇಕಾದ್ರೆ ಚಾಮರಾಜಪೇಟೆಯ ಆಸ್ತಿ ಪತ್ರದೊಂದಿಗೆ ಪವಿತ್ರ ಗೌಡಗೆ ಮನೀಶ್ ಅನ್ನೋರು ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಈ ಮನೀಶ್ ಪವಿತ್ರ ಗೌಡಗೆ ಪರಿಚಯಸ್ಥರು. ಇವತ್ತು ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಒಂದಷ್ಟು ಪ್ರೊಸೀಜರ್ಗಳಿರುತ್ತೆ. ಬೇಲ್ ಸಿಕ್ಕಿದ ಕೂಡಲೇ ಅವ್ರನ್ನ ರಿಲೀಸ್ ಮಾಡಕ್ಕಾಗಲ್ಲ. ಕೋರ್ಟ್ ಒಂದಷ್ಟು ಪ್ರೊಸೀಜರ್ಗಳಿರುತ್ತೆ. ಷರತ್ತುಬದ್ಧ ಜಾಮೀನು ಆಗಿರೋದ್ರಿಂದ ಆ ಷರತ್ತುಗಳೆಲ್ಲವನ್ನ ಕೂಡ ಪೂರೈಸಬೇಕು. ಪೂರೈಸಾದ್ಮೇಲೆ ಅದಾದ್ಮೇಲೆ ಜೈಲಿನಿಂದ ರಿಲೀಸ್ ಆಗೋದಕ್ಕೆ ಸಾಧ್ಯ. ಸೊ ಶುಕ್ರವಾರ ಬೇಲ್ ಆಗಿರೋದು. ಇವತ್ತು ಸೋಮವಾರ ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳು ರಿಲೀಸ್ ಆಗುವಂತಹ ಸಾಧ್ಯತೆಗಳಿದೆ. ಕಳೆದ 6 ತಿಂಗಳಿನಿಂದ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಮನೀಶ್ ಅನ್ನೋರು ಪವಿತ್ರ ಗೌಡಗೆ ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಪರಿಚಯಸ್ಥ ಮನೀಶ್ರಿಂದ ಪವಿತ್ರ ಗೌಡಗೆ ಶ್ಯೂರಿಟಿಯನ್ನ ಕೊಡಲಾಗಿದೆ. ಒಟ್ಟು ಇಬ್ಬರ ಶ್ಯೂರಿಟಿ. ಮನೀಶು ಮತ್ತೊಬ್ಬ ಮಹಿಳೆ ಪವಿತ್ರ ಗೌಡಗೆ ಶ್ಯೂರಿಟಿಯನ್ನ ಕೊಟ್ಟಿರೋದು. ಚಾಮರಾಜಪೇಟೆ ಆಸ್ತಿ ಪತ್ರದೊಂದಿಗೆ ಶ್ಯೂರಿಟಿಯನ್ನ ಕೊಡಲಾಗಿದೆ. ಕೋರ್ಟ್ ಬೇಲ್ ಕೊಡಬೇಕಾದ್ರೆ ಒಂದಷ್ಟು ಷರತ್ತುಗಳನ್ನ ವಿಧಿಸಿರುತ್ತೆ. ಒಂದಿಬ್ಬರ ಶ್ಯೂರಿಟಿ, ಒಂದಿಷ್ಟು ಲಕ್ಷ ರೂಪಾಯಿ. ಕೊಲೆ ಆರೋಪಿ ದರ್ಶನ್ ಶ್ಯೂರಿಟಿಯನ್ನ ಜಡ್ಜು ಸ್ವೀಕರಿಸಿದ್ದಾರೆ. ಈಗ ಬರ್ತಾ ಇರುವಂತಹ ಅಪ್ಡೇಟ್, ದರ್ಶನ್ಗೆ ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ ನಟ ಧನ್ವೀರ್ ಹಾಗೆ ದರ್ಶನ್ ತಮ್ಮ ದಿನಕರ್. 57ನೇ CCH ಕೋರ್ಟ್ ಜಡ್ಜ್ ಜೈಶಂಕರ್ ಇಂದ ಶ್ಯೂರಿಟಿ ಸ್ವೀಕಾರ ಆಗಿದೆ.
ಮತ್ತೆ ಮನೀಷಾಗೆ ಮತ್ತೊಬ್ಬ ಮಹಿಳೆಯಿಂದ ಪವಿತ್ರ ಗೌಡಗೆ ಶ್ಯೂರಿಟಿಯನ್ನ ಕೊಡಲಾಗಿದೆ. ಪ್ರದೋಷ್ಗೆ ಪತ್ನಿಯಿಂದ ಕೋರ್ಟ್ಗೆ ಶ್ಯೂರಿಟಿ. ನೋಡಿ, ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಿಗೆ ಬೇಲ್ ಆಗುತ್ತೆ ಶುಕ್ರವಾರ. ಈಗ ಸೋಮವಾರ ಒಂದಷ್ಟು ಪ್ರೊಸೀಜರ್ಗಳನ್ನ ಮುಗಿಸ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ. ಜೈಲಿನಿಂದ ಹೊರಗಡೆ ಬರಬೇಕು ಅಂದ್ರೆ ಒಂದಷ್ಟು ಪ್ರೊಸೀಜರ್ಗಳು. 57ನೇ ಸಿಸಿಎಚ್ ಕೋರ್ಟ್ ಜಡ್ಜ್ ಜೈಶಂಕರ್ ಇಂದ ಶ್ಯೂರಿಟಿ ಸ್ವೀಕಾರ. ಮನೀಷಾಗೆ ಮತ್ತೊಬ್ಬ ಮಹಿಳೆ ಪವಿತ್ರ ಗೌಡಗೆ ಶ್ಯೂರಿಟಿ ಕೊಟ್ಟಿರೋದು. ಪ್ರೊಸೀಜರ್ ಎಲ್ಲ ಮುಗಿತಾ ಇದೆ. ಇವತ್ತು ಸಂಜೆಯ ಒಳಗಡೆ ಪರಪ್ಪನ ಅಗ್ರಹಾರದಿಂದ ರೇಣುಕಾ ಸ್ವಾಮಿ ಕೊಲೆ ಆರೋಪಿ A1 ಪವಿತ್ರ ಗೌಡ ರಿಲೀಸ್ ಆಗುವಂತಹ ಸಾಧ್ಯತೆಗಳಿದೆ. ನೋಡಿ, ಮಧ್ಯಂತರ ಬೇಲ್ ಸಿಕ್ದಾಗ್ಲೂ ಕೂಡ ಧನ್ವೀರ್ ಹಾಗೆ ದಿನಕರ್ ದರ್ಶನ್ಗೆ ಶ್ಯೂರಿಟಿಯನ್ನ ಕೊಟ್ಟಿದ್ರು. ಈಗ ರೆಗ್ಯುಲರ್ ಬೇಲ್ಗೂ ಕೂಡ ಮನೀಷಾಗೆ ಮತ್ತೊಬ್ಬ ಮಹಿಳೆ ಪವಿತ್ರ ಗೌಡಗೆ ಶ್ಯೂರಿಟಿಯನ್ನ ಕೊಡಲಾಗಿದೆ. ವೆಲ್ಕಮ್ ಬ್ಯಾಕ್. 57ನೇ ಸಿಸಿಎಚ್ ಕೋರ್ಟ್ ಜಡ್ಜ್ ಜೈಶಂಕರ್ ಇಂದ ಶ್ಯೂರಿಟಿಯ ಸ್ವೀಕಾರ ಆಗಿದೆ. ಈಗ ಕೊಲೆ ಆರೋಪಿ ದರ್ಶನ್ ಶ್ಯೂರಿಟಿಯನ್ನ ಸ್ವೀಕಾರ ಮಾಡಿದ್ದಾರೆ. ಜಡ್ಜ್ ದರ್ಶನ್ಗೆ ಧನ್ವೀರ್ ಹಾಗೆ ದಿನಕರ್ ಶ್ಯೂರಿಟಿಯನ್ನ ಕೊಟ್ಟಿರೋದು. 57ನೇ ಸಿಸಿಎಚ್ ಕೋರ್ಟ್ ಜಡ್ಜ್ ಜೈಶಂಕರ್ ಇಂದ ಶ್ಯೂರಿಟಿ ಸ್ವೀಕಾರ ಆಗಿದೆ. ಹಾಗೆ ಮನೀಷ್ ಹಾಗೆ ಮತ್ತೊಬ್ಬ ಮಹಿಳೆಯಿಂದ ಪವಿತ್ರ ಗೌಡಗೆ ಶ್ಯೂರಿಟಿಯನ್ನ ಕೊಡಲಾಗಿದೆ. ಪ್ರೊಸೀಜರ್ಗಳು ಮುಗಿತಾ ಇದೆ. ಇನ್ನೇನು ಇವತ್ತು ಸಂಜೆಯ ಒಳಗಡೆ ರಿಲೀಸ್ ಆಗ್ತಾರೆ ಪವಿತ್ರ ಗೌಡ ಹಾಗೆ ಉಳಿದಂತಹ ಆರೋಪಿಗಳು. ಆದ್ರೆ ದರ್ಶನ್ ಪ್ರೊಸೀಜರ್ ಎಲ್ಲ ಮುಗಿಸಿ ಮತ್ತೆ ಕೆಂಗೇರಿ ಬಳಿ ಇರುವಂತಹ BGS ಹಾಸ್ಪಿಟಲ್ಗೆ ದಾಖಲಾಗುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಕಳೆದ 1.5 ತಿಂಗಳಿನಿಂದ ದರ್ಶನ್ಗೆ ಫಿಸಿಯೋಥೆರಪಿ ಆಗ್ತಾ ಇದೆ BGS ಹಾಸ್ಪಿಟಲ್ ಅಲ್ಲಿ. ನಡೆಯೋದಕ್ಕೂ ಕೂಡ ಆಗ್ತಾ ಇಲ್ಲ. ಈಗ ಸ್ವಲ್ಪ ಮಟ್ಟಿಗೆ ನಡೀತಾ ಇದ್ದಾರೆ ನೀಟಾಗಿ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದೀವಿ. ನೋಡಿ, ಇವತ್ತು ಸೆಷನ್ಸ್ ಕೋರ್ಟ್ಗೆ ಹಾಜರಾಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಆರಾಮಾಗಿ ನಡ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುವಂತಹ ಟೈಮಲ್ಲಿ ನಡೆಯೋದಕ್ಕೂ ಆಗ್ತಿರ್ಲಿಲ್ಲ. ಫಿಸಿಯೋಥೆರಪಿ ಚೆನ್ನಾಗಿ ವರ್ಕ್ ಆಗಿದೆ. ಇನ್ನು ಆಪರೇಷನ್ನೇ ಆಗಿಲ್ಲ ದರ್ಶನ್ಗೆ. ಅದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಮತ್ತೆ ಈಗ BGS ಹಾಸ್ಪಿಟಲ್ಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಇಲ್ಲಿ ಸೆಷನ್ಸ್ ಕೋರ್ಟ್ ಅಲ್ಲಿ ಎಲ್ಲಾ ಪ್ರೊಸೀಜರ್ಗಳನ್ನ ಮುಗಿಸ್ಕೊಂಡು BGS ಹಾಸ್ಪಿಟಲ್ಗೆ ಹೋಗಿ ಎಷ್ಟು ದಿನ ಇರ್ತಾರೆ, ಆಪರೇಷನ್ ಏನಾದ್ರೂ ಆಗತ್ತಾ, ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ. ದರ್ಶನ್ಗೆ ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ ನಟ ಧನ್ವೀರ್ ಹಾಗೆ ದರ್ಶನ್ ತಮ್ಮ ದಿನಕರ್. 57ನೇ ಸಿಸಿಎಚ್ ಕೋರ್ಟ್ ಜಡ್ಜ್ ಜೈಶಂಕರ್ ಅವರು ಶ್ಯೂರಿಟಿಯನ್ನ ಸ್ವೀಕಾರ ಮಾಡಿದ್ದಾರೆ. ಹಾಗೆ ರೇಣುಕಾ ಸ್ವಾಮಿ ಕೇಸ್ನ A1 ಪವಿತ್ರ ಗೌಡಂಗೂ ಕೂಡ ಶ್ಯೂರಿಟಿಯನ್ನ ಕೊಡಲಾಗಿದೆ. ಇನ್ನು ಪ್ರದೋಷ್ಗೆ ಅವರ ಪತ್ನಿ ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಎಲ್ಲ ಆರೋಪಿಗಳ ಕೆಲವೊಂದಿಷ್ಟು ಪ್ರೊಸೀಜರ್ಗಳು ಮುಗಿತಾ ಬರ್ತಾ ಇದೆ. ಸೊ ಹಾಗಾಗಿ ಮೊನ್ನೆ ಶುಕ್ರವಾರ ಯಾರಿಗೆಲ್ಲ ಬೇಲ್ ಆಗಿತ್ತು ರೆಗ್ಯುಲರ್ ಬೇಲು, ಅವರು ಇವತ್ತು ಸೋಮವಾರ ಸಂಜೆಯ ಒಳಗಡೆ ರಿಲೀಸ್ ಆಗುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಪ್ರದೋಷು ಪರಪ್ಪನ ಅಗ್ರಹಾರ ಜೈಲಲ್ಲಿಲ್ಲ. ಇನ್ನು ಪವಿತ್ರ ಗೌಡ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಇವತ್ತು ಸಂಜೆಯ ಒಳಗಡೆ ರಿಲೀಸ್ ಆಗುವಂತಹ ಸಾಧ್ಯತೆಗಳು. ಈಗ ಆಲ್ರೆಡಿ ಪ್ರೊಸೀಜರ್ ಮುಗಿತಾ ಇದೆ. 3:30 ಒಳಗಡೆ ಎಲ್ಲ ಆಗುವಂತಹ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಒಂದು 5 ಗಂಟೆ ಒಳಗಡೆ ರಿಲೀಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ದಾರೆ. ಎಲ್ಲ ಪ್ರೊಸೀಜರ್ಗಳನ್ನ ಮುಗಿಸ್ಕೊಳ್ತಾ ಇದ್ದಾರೆ ದರ್ಶನ್. ಅಲ್ಲಿಂದ ಮತ್ತೆ ನೇರವಾಗಿ BGS ಹಾಸ್ಪಿಟಲ್ಗೆ ದಾಖಲಾಗಲಿದ್ದಾರೆ. ಮತ್ತೆ ಅಲ್ಲಿಂದ ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ ಕಾದ್ ನೋಡ್ಬೇಕಾಗತ್ತೆ. ಇವತ್ತು ಒಂದಷ್ಟು ಪ್ರೊಸೀಜರ್ಗಳಿರೋದ್ರಿಂದ ಕೆಂಗೇರಿಯ BGS ಹಾಸ್ಪಿಟಲ್ ನಿಂದ ವೈದ್ಯರ ಅನುಮತಿಯನ್ನ ಪಡ್ಕೊಂಡು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ದಾರೆ ದರ್ಶನ್. ಈಗ ಕೋರ್ಟ್ ಹಾಲ್ ಬಳಿ ಸಾಕಷ್ಟು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಜಾಮೀನು ಅರ್ಜಿ ಪ್ರಕ್ರಿಯೆ ನಡೀತಾ ಇದೆ. ಈಗ ಸೆಷನ್ಸ್ ಕೋರ್ಟ್ ಅಲ್ಲಿ ಜಡ್ಜ್ನ ಎದುರು ಕೈ ಮುಗಿದು ನಿಂತ್ಕೊಂಡಿದ್ದಾರೆ. ದರ್ಶನ್ ಜಾಮೀನು ಅರ್ಜಿ ಪ್ರಕ್ರಿಯೆ ಪೂರ್ಣ ಆಗಿದೆ. ಜಾಮೀನು ಬಾಂಡ್ಗೆ ಸಹಿ ಹಾಕೋದಕ್ಕೆ ಮನವಿ, ಜಾಮೀನು ಬಾಂಡ್ ಅನ್ನ ತಂದು ಸಹಿ ಹಾಕಿಸಿಕೊಳ್ಳೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಜಡ್ಜ್. ದರ್ಶನ್ ಪರ ವಕೀಲರ ಮನವಿ. ದರ್ಶನ್ ಪರ ವಕೀಲರ ಮನವಿಯನ್ನ ಕೋರ್ಟ್ ಪರಿಗಣಿಸಿದೆ. ನೋಡಿ, ಜಾಮೀನು ಅರ್ಜಿ ಪ್ರಕ್ರಿಯೆ ಪೂರ್ಣ ಆಗಿದೆ. ಈಗ
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಸೆಷನ್ಸ್ ಕೋರ್ಟ್ನಿಂದ ಹೊರಡ್ತಾರೆ. ಕಾರ್ ಹತ್ತಿ ಮತ್ತೆ ಕೆಂಗೇರಿಯ ಬಿಜಿಎಸ್ ಹಾಸ್ಪಿಟಲ್ಗೆ ದಾಖಲಾಗ್ತಾರೆ. ಅಲ್ಲಿ ವೈದ್ಯರ ಅನುಮತಿಯನ್ನ ಪಡ್ಕೊಂಡು ಇವತ್ತು ಸೆಷನ್ಸ್ ಕೋರ್ಟ್ಗೆ ಬಂದಿರೋದು ದರ್ಶನ್. ಅವರ ಕುಟುಂಬದವರ ಜೊತೆಗೆ ನೋಡಿ, ದರ್ಶನ್ ಅವರ ಜೊತೆಗೆ ನಟ ಧನ್ವೀರ್ ಇದ್ದಾರೆ. ಧನ್ವೀರೇನೆ ಶ್ಯೂರಿಟಿ ಕೊಟ್ಟಿರೋದು. ಧನ್ವೀರ್ ಹಾಗೆ ದಿನಕರ್ ಇಬ್ಬರ ಶ್ಯೂರಿಟಿ. ಮಧ್ಯಂತರ ಜಾಮೀನು ಸಿಕ್ಕಾಗ್ಲೂ ಕೂಡ ಧನ್ವೀರು ಹಾಗೆ ದಿನಕರೇ ಶ್ಯೂರಿಟಿ ಕೊಟ್ಟಿದ್ದು. ದರ್ಶನ್ ಪರ ವಕೀಲರ ಮನವಿಯನ್ನ ಕೋರ್ಟ್ ಪರಿಗಣಿಸಿದೆ. ಜಾಮೀನು ಬಾಂಡ್ ತಂದು ಸಹಿ ಹಾಕಿಸಿಕೊಳ್ಳೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಅಲ್ಲಿಗೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಏನೆಲ್ಲ ಕೋರ್ಟಿನ ಕೆಲವೊಂದಿಷ್ಟು ಪ್ರೊಸೀಜರ್ಗಳಿತ್ತು ಅದೆಲ್ಲವೂ ಕೂಡ ಮುಗಿದಿದೆ. ಈಗ ಏನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಮತ್ತೆ ಹೊರಡ್ತಾರೆ. ಸೆಷನ್ಸ್ ಕೋರ್ಟ್ನಿಂದ ಬಿಜಿಎಸ್ ಹಾಸ್ಪಿಟಲ್ನತ್ತ ತೆರಳಲಿದ್ದಾರೆ. ಅಲ್ಲಿ ಮತ್ತೆ ದರ್ಶನ್ಗೆ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗುತ್ತೆ. ಅದಾದ್ಮೇಲೆ ಮತ್ತೆ ಯಾವಾಗ ಡಿಸ್ಚಾರ್ಜು ಇನ್ನಷ್ಟೇ. ಮತ್ತೊಂದು ಕಡೆ ಅವರ ಆಪ್ತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ, ಗುರುವಾರ ಅಥವಾ ಶುಕ್ರವಾರ ರಿಲೀಸ್ ಆಗಬಹುದು, ಅಂದರೆ ಡಿಸ್ಚಾರ್ಜ್ ಆಗಬಹುದು ಅಂತ ಹೇಳಿ, ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಬಹುದು ಅಂತ ಹೇಳಿ. ಸೊ ಕಾದ್ ನೋಡಬೇಕಾಗತ್ತೆ. ಬೆನ್ನು ನೋವು ಕಂಪ್ಲೀಟ್ ಆಗಿ ವಾಸಿ ಆಗಿದ್ರೆ ಡಿಸ್ಚಾರ್ಜ್ ಆಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಟ್ರೀಟ್ಮೆಂಟ್ ತಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಆಪರೇಷನ್ ಅಂತ ಹೇಳೇನೆ ದರ್ಶನ್ಗೆ 6 ವಾರಗಳ ಕಾಲ ಮಧ್ಯಂತರ ಬೇಲ್ ಸಿಕ್ಕಿದ್ದು. ಅದಾದ್ಮೇಲೆ ಶುಕ್ರವಾರ ರೆಗ್ಯುಲರ್ ಬೇಲ್ ಸಿಗುತ್ತೆ. ಈಗ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಸೆಷನ್ಸ್ ಕೋರ್ಟ್ ಅಲ್ಲಿ ಒಂದಷ್ಟು ಪ್ರೊಸೀಜರ್ಗಳು ಅದೆಲ್ಲವೂ ಕೂಡ ಪೂರ್ಣ ಆಗಿದೆ. ಜಾಮೀನು ಅರ್ಜಿ ಪ್ರಕ್ರಿಯೆ ಪೂರ್ಣ ಆಗಿದೆ. ಈಗ ಜಾಮೀನು ಬಾಂಡ್ಗೆ ಸಹಿ ಹಾಕ್ತಾ ಇದ್ದಾರೆ. ಜಾಮೀನು ಬಾಂಡ್ ತಂದು ಸಹಿ ಹಾಕಿಸ್ಕೊಳ್ಳೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಮನವಿ ಮಾಡಿಕೊಂಡಿದ್ರು ದರ್ಶನ್ ಪರ ವಕೀಲರು. ಆ ಮನವಿಯನ್ನ ಕೋರ್ಟ್ ಪರಿಗಣಿಸಿದೆ. ಈಗ ಮತ್ತೆ ಕೆಂಗೇರಿಯ ಬಿಜಿಎಸ್ ಹಾಸ್ಪಿಟಲ್ಗೆ ದಾಖಲಾಗಲಿದ್ದಾರೆ ದರ್ಶನ್. ಸುಮಾರು 1.5 ತಿಂಗಳಿನಿಂದ ಬಿಜಿಎಸ್ ಹಾಸ್ಪಿಟಲ್ ಅಲ್ಲಿ ದರ್ಶನ್ಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ, ಫಿಸಿಯೋಥೆರಪಿ. ಆದರೆ ಇನ್ನೂ ಆಪರೇಷನ್ ಆಗಿಲ್ಲ. ಈಗಿರುವಂತಹ ಪ್ರಶ್ನೆ, ಯಾವಾಗ ದರ್ಶನ್ಗೆ ಆಪರೇಷನ್ ಆಗುತ್ತೆ? ಯಾಕಂದ್ರೆ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಾಡಿದಂತಹ ಸಂದರ್ಭದಲ್ಲಿ ಅದೇ ವಿಚಾರವನ್ನ ಇಟ್ಕೊಂಡೇನೆ ಅವರು ವಾದ ಮಾಡಿದ್ದು. ದರ್ಶನ್ ಅನಾರೋಗ್ಯದ ವಿಚಾರವನ್ನ ಇಟ್ಕೊಂಡು ವಿಪರೀತವಾಗಿ ಬೆನ್ನು ನೋವು ದರ್ಶನ್ಗೆ, ಅವರಿಗೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಆಗಬೇಕಾಗತ್ತೆ, ಅದು ಕೂಡ ಬೆಂಗಳೂರಲ್ಲೇ ಟ್ರೀಟ್ಮೆಂಟ್ ಆಗಬೇಕು, ಬಳ್ಳಾರಿಲೆಲ್ಲ ಟ್ರೀಟ್ಮೆಂಟ್ ಆಗಿದ್ರೆ ಆಗಲ್ಲ, ಅವರಿಗೆ ಆಪರೇಷನ್ ಆಗಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಪಾರ್ಶ್ವವಾಯು ಆಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ಅವರಿಗೆ 6 ವಾರಗಳ ಕಾಲ ಮಧ್ಯಂತರ ಬೇಲ್ ಆಗುತ್ತೆ. ಸುಮಾರು 1.5 ತಿಂಗಳಿನಿಂದ ಬೆಂಗಳೂರಿನ ಬಿಜಿಎಸ್ ಹಾಸ್ಪಿಟಲ್ ಇರ್ತಾರೆ ದರ್ಶನ್, ಟ್ರೀಟ್ಮೆಂಟ್ ಪಡ್ಕೊಳ್ತಿರ್ತಾರೆ. ಶುಕ್ರವಾರ ಹೈಕೋರ್ಟ್ ಇಂದ ದರ್ಶನ್ ಸೇರಿದಂತೆ ಇನ್ನುಳಿದಂತಹ ಆರೋಪಿಗಳಿಗೆ ರೆಗ್ಯುಲರ್ ಬೇಲ್ ಆಗುತ್ತೆ. ಸೊ ಇನ್ನುಳಿದಂತಹ ಆರೋಪಿಗಳು ದರ್ಶನ್ನು ಬಿಜಿಎಸ್ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಬಿಜಿಎಸ್ ಹಾಸ್ಪಿಟಲ್ ನಿಂದ ಇವತ್ತು ಸೆಷನ್ಸ್ ಕೋರ್ಟ್ ಅಲ್ಲಿ ಹಾಜರಾಗಿದ್ದಾರೆ. ಈಗ ಸೆಷನ್ಸ್ ಕೋರ್ಟ್ ಅಲ್ಲಿ ಇದ್ದಾರೆ ಈಗ ಪ್ರೆಸೆಂಟ್. ಒಂದಷ್ಟು ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಿಗಳು ಬೇಕಾಗುತ್ತೆ, ಅದರ ಜೊತೆಗೆ ಪ್ರೊಸೀಜರ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಉಳಿದಂತಹ ಆರೋಪಿಗಳ ಪ್ರೊಸೀಜರ್ ಕೂಡ ಆಗ್ತಾ ಇದೆ ಬಿಡುಗಡೆಗೆ ಸಂಬಂಧಪಟ್ಟಂತೆ. ಹಾಗಾಗಿ ಪವಿತ್ರ ಗೌಡ ಇವತ್ತು ಸಾಯಂಕಾಲದ ಒಳಗಡೆ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗುವಂತಹ ಸಾಧ್ಯತೆಗಳು ಒಂದು ಕಡೆ. ಮತ್ತೊಂದು ಕಡೆ ದರ್ಶನ್ನು ಈಗ ಸೆಷನ್ಸ್ ಕೋರ್ಟ್ ಅಲ್ಲಿ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡು ಮತ್ತೆ ಬಿಜಿಎಸ್ ಹಾಸ್ಪಿಟಲ್ಗೆ ಹೋಗುವಂತಹ ಸಾಧ್ಯತೆ. ಯಾಕಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದ್ರೆ ಅದು ಕೂಡ ಕಷ್ಟ. ಎಲ್ಲವನ್ನ ಕೂಡ ಗಮನಿಸ್ತಾ ಇರ್ತಾರೆ ಸರ್ಕಾರದ ಪರ ವಕೀಲರು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಯಾಕಂದ್ರೆ ಪ್ರಮುಖವಾಗಿ ದರ್ಶನ್ಗೆ ಬೇಲ್ ಸಿಗೋದಕ್ಕೆ ಕಾರಣ, ಅದರಲ್ಲೂ ಮಧ್ಯಂತರ ಬೇಲ್ ಸಿಕ್ಕಿದ್ದೆ ಅನಾರೋಗ್ಯದ ಕಾರಣ. ಅಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಆಪರೇಷನ್ ಆಗಲೇಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡಿದ್ರು. ಇಲ್ಲ, ದರ್ಶನ್ಗೆ ನಡೆಯೋದಕ್ಕೂ ಆಗ್ತಾ ಇಲ್ಲ, ಕೂರೋದಕ್ಕೂ ಆಗ್ತಿಲ್ಲ, ಮಲ್ಕೊಳ್ಳೋದಕ್ಕೂ ಆಗ್ತಿಲ್ಲ, ಇಮಿಡಿಯೇಟ್ ಆಗಿ ಅವರಿಗೆ ಆಪರೇಷನ್ ಆಗಲೇಬೇಕು ಅಂತ ಹೇಳಿ. ಆದರೆ 1.5 ತಿಂಗಳಿನಿಂದ ಆಪರೇಷನ್ನೇ ಇಲ್ಲ, ಬರೀ ಫಿಸಿಯೋಥೆರಪಿಲೇನೆ
ದರ್ಶನ್ಗೆ ಟ್ರೀಟ್ಮೆಂಟ್ ಆಗ್ತಿದೆ. ಫಿಸಿಯೋಥೆರಪಿ ತಕ್ಕ ಮಟ್ಟಿಗೆ ವರ್ಕ್ ಆಗಿದೆ ಅಂತ ಅನ್ಸುತ್ತೆ. ದರ್ಶನ್ ಕುಂಟದಂಗೆ ಏನು ಕಾಣಿಸ್ತಾ ಇಲ್ಲ. ಇವತ್ತು BGS ಹಾಸ್ಪಿಟಲಲ್ಲಿ ಕಾರ್ ಹತ್ತುವಂತಹ ಸಂದರ್ಭದಲ್ಲಿ ಹೊರಗಡೆ ಬಂದು ನೋಡಿದ್ವಿ. ನೀಟಾಗಿ ನಡ್ಕೊಂಡು ಬಂದು ಕಾರ್ ಹತ್ತಿದ್ರು. ಅಲ್ಲಿಂದ ಸೆಷನ್ಸ್ ಕೋರ್ಟಿಗೆ ಬಂದಂತಹ ಸಂದರ್ಭದಲ್ಲಿ ಕಾರ್ ಇಳಿದು ಲಿಫ್ಟ್ ಗಂಟ ಬಂದಿದ್ದಾರೆ. ನೋಡಿ, ಆರಾಮಾಗಿ ನಡ್ಕೊಂಡು ಬರ್ತಿದ್ದಾರೆ, ಯಾರ ಸಹಾಯವೂ ಇಲ್ಲ. ಯಾಕೆ ಮಾತು ನಾವು ಹೇಳ್ತಿದ್ದೀವಿ ಅಂದರೆ, ಮೊನ್ನೆ BGS ಹಾಸ್ಪಿಟಲ್ಗೆ ಮೊನ್ನೆ ಅಂದರೆ 1.5 ತಿಂಗಳಿನ ಹಿಂದೆ ಅಡ್ಮಿಟ್ ಆಗುವಂಥ ಸಂದರ್ಭದಲ್ಲಿ ಬೇರೊಬ್ಬರ ಸಹಾಯ ಕೈ ಹಿಡ್ಕೊಂಡು ಕುಂಟ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ರು. ಹಾಗಾಗಿ ಫಿಸಿಯೋಥೆರಪಿ ವರ್ಕ್ ಆಗಿದೆ, BP ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಅವೆಲ್ಲ ಕಡಿಮೆ ಆದ್ರೇ ಡಿಸ್ಚಾರ್ಜ್ ಆಗೋದಕ್ಕೆ ಸಾಧ್ಯ. ಯಾಕಂದರೆ ರಿಪೋರ್ಟ್ ಕೊಡಬೇಕು ವೈದ್ಯರು. ದರ್ಶನ್ ಆರಾಮಾಗಿದ್ದಾರೆ, ಈಗ ಬೆನ್ನು ನೋವೆಲ್ಲ ಕ್ಲಿಯರ್ ಆಗಿದೆ. ಅವ್ರು ಮೇಯ್ನ್ ಆಗಿ ಅವ್ರ BP ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತಾನೇನೆ CV ನಾಗೇಶ್ ಅವರು ವಾದ ಮಾಡಿದ್ದು, ದರ್ಶನ್ ಪರ ವಕೀಲರು. ಅದಕ್ಕೇನೆ ಲೇಟ್ ಆಗ್ತಿದೆ, BP ಕಂಟ್ರೋಲ್ ಆಗ್ತಿಲ್ಲ, ಅದಕ್ಕೆ ಆಪರೇಷನ್ ಆಗ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಈಗ ಸೆಷನ್ಸ್ ಕೋರ್ಟಲ್ಲಿ ಎಲ್ಲ ಪ್ರೊಸೀಜರ್ಗಳು ಕೂಡ ಪ್ರಕ್ರಿಯೆಗಳು ಪೂರ್ಣ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟ್ನಿಂದ ದರ್ಶನ್ ಮತ್ತೆ BGS ಹಾಸ್ಪಿಟಲ್ಗೆ ಹೋಗುವ ಸಾಧ್ಯತೆಗಳು ಕೂಡ ಇದೆ. ನೋಡೋಣ, ಯಾಕಂದ್ರೆ ಒಂದು ಮೂಲಗಳ ಪ್ರಕಾರ ಮತ್ತೆ BGS ಹಾಸ್ಪಿಟಲ್ಗೆ ದಾಖಲಾಗ್ತಾರೆ. ಈಗ ವೈದ್ಯರ ಅನುಮತಿಯನ್ನ ಪಡ್ಕೊಂಡು ಸೆಷನ್ಸ್ ಕೋರ್ಟಿಗೆ ಬಂದಿರೋದು. ಈಗ ಸೆಷನ್ಸ್ ಕೋರ್ಟ್ನ ಒಳಭಾಗದಲ್ಲೇ ಇದ್ದಾರೆ ದರ್ಶನ್. ಅಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ನಡೀತಾ ಇದೆ. ಅದೆಲ್ಲವೂ ಮುಗಿದ ಬಳಿಕ ಮತ್ತೆ BGS ಹಾಸ್ಪಿಟಲ್ಗೆ ನಟ ದರ್ಶನ್. ಎಷ್ಟು ದಿನ ಇರ್ತಾರೆ ಇನ್ನು ಕೂಡ BGS ಹಾಸ್ಪಿಟಲ್ ಅಲ್ಲಿ ನೋಡಬೇಕು. ವೈದ್ಯರು ಏನು ರಿಪೋರ್ಟ್ ಕೊಡ್ತಾರೆ, ಡಿಸ್ಚಾರ್ಜ್ ಆದಂತಹ ಟೈಮಲ್ಲಿ ಕಂಪ್ಲೀಟ್ ಆಗಿ ಹುಷಾರಾಗಿದ್ದಾರಾ, ಅಥವಾ ಪದೇ ಪದೇ ಹಾಸ್ಪಿಟಲ್ಗೆ ಏನಾದರೂ ಟ್ರೀಟ್ಮೆಂಟಿಗೆ ಬರಬೇಕಾ? ಮತ್ತೆ ದರ್ಶನ್ ಅಭಿಮಾನಿಗಳಲ್ಲೂ ಕೂಡ ಸಾಕಷ್ಟು ಪ್ರಶ್ನೆ. ಯಾಕಂದ್ರೆ ಮಧ್ಯಂತರ ಬೇಲ್ ಸಿಕ್ಕಿದಾಗ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗಿದ್ರು, ದರ್ಶನ್ ಅಭಿಮಾನಿಗಳು. ಯಾವಾಗ ಮೊನ್ನೆ ಹೈಕೋರ್ಟಲ್ಲಿ ರೆಗ್ಯುಲರ್ ಬೇಲ್ ಆಗುತ್ತೋ ಆಗಂತೂ ದರ್ಶನ್ ಅಭಿಮಾನಿಗಳು ಬಹಳಷ್ಟು ಖುಷಿ ಆದ್ರು. ಅವ್ರ ಸಿನಿಮಾಗಳು ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದಾರೆ. ಸೊ ಒಂದಷ್ಟು ಸಿನಿಮಾಗಳು ಅರ್ಧಕ್ಕೆ ನಿಂತಿದೆ, ಶೂಟಿಂಗ್ ಆಗಿಲ್ಲ ಒಂದು 6-7 ತಿಂಗಳಿಂದ. ಸೊ ದರ್ಶನ್ಗೆ ಬೆನ್ನು ನೋವೆಲ್ಲ ಕಂಪ್ಲೀಟ್ ಆಗಿ ಹುಷಾರಾಗಿ ಅವ್ರು ಯಾವಾಗ ಶೂಟಿಂಗನ್ನು ಆರಂಭ ಮಾಡ್ತಾರೆ, ಏನು ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳು ತಿಳಿದು ಬರಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಸದ್ಯಕ್ಕೆ ಈಗಿರುವಂತಹ ಅಪ್ಡೇಟು, BGS ಹಾಸ್ಪಿಟಲಲ್ಲಿ ಇದ್ರು 1.5 ತಿಂಗಳ ಕಾಲ. ಈಗ ಸೆಷನ್ಸ್ ಕೋರ್ಟಿಗೆ ಇವತ್ತು ಹಾಜರಾಗಿದ್ದಾರೆ. ಅಲ್ಲಿ ಒಂದಷ್ಟು ಬೇಲ್ಗೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳು ನಡೀತಾ ಇದೆ, ಅದನ್ನು ಮುಗಿಸ್ಕೊಳ್ತಾ ಇದ್ದಾರೆ. ಅಲ್ಲಿಂದ ಮತ್ತೆ BGS ಹಾಸ್ಪಿಟಲ್ಗೆ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಈಗ ಇರುವಂತಹ ಅಪ್ಡೇಟು. BGS ಹಾಸ್ಪಿಟಲ್ಗೆ ಹೋಗ್ದಲೇನೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಹೊಸಕೆರೆಹಳ್ಳಿಯಲ್ಲಿರುವಂತಹ ಪ್ರೆಸ್ಟೀಜ್ ಅಪಾರ್ಟ್ಮೆಂಟಿಗೆ ಹೋಗ್ತಾರಾ ಈ ಪ್ರಕ್ರಿಯೆ ಎಲ್ಲ ಮುಗಿದ ಮೇಲೆ? ಯಾಕಂದರೆ ಬೇಲ್ ಮುಗಿದಿದೆ, ಸೊ ರೆಗ್ಯುಲರ್ ಬೇಲ್ ಸಿಕ್ಕಿದೆ, ಅವ್ರು ಹೋಗಬಹುದೇನೋ ಗೊತ್ತಿಲ್ಲ. ಅಥವಾ RR ನಗರದ ಮನೆ ಬಳಿ ಹೋಗ್ತಾರಾ? ಯಾಕಂದ್ರೆ ಅಲ್ಲೂ ಕೂಡ ಶುಕ್ರವಾರದಿಂದನೇ ಮನೆಯೆಲ್ಲ ನೀಟಾಗಿ ಕ್ಲೀನ್ ಎಲ್ಲ ಮಾಡಲಾಗಿದೆ. ಸೊ RR ನಗರದಿಗೆ ಹೋಗ್ತಾರಾ, ಅಥವಾ ಹೊಸಕೆರೆಹಳ್ಳಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವ್ರ ಮನೆಗೆ ಹೋಗ್ತಾರಾ, ಅಥವಾ ಮತ್ತೆ BGS ಹಾಸ್ಪಿಟಲ್ಗೆ ಹೋಗ್ತಾರಾ? ಕಾದ್ ನೋಡಬೇಕಾಗತ್ತೆ. ಇನ್ನೇನು ಸ್ವಲ್ಪ ಹೊತ್ತಿಗೆ ಎಲ್ಲದರ ಬಗ್ಗೆ ಅಪ್ಡೇಟ್ ಕೂಡ ಸಿಗುತ್ತೆ. ಸೆಷನ್ಸ್ ಕೋರ್ಟಲ್ಲಿ ಎಲ್ಲ ಪ್ರಕ್ರಿಯೆಗಳು ಈಗ ನಡೀತಾ ಇದೆ. ಜಾಮೀನು ಅರ್ಜಿ ಪ್ರಕ್ರಿಯೆಗಳು ಈಗ ನಡೀತಾ ಇರೋದು ಪೂರ್ಣ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟಿಂದ ಹೊರಗಡೆ ಬರ್ತಾರೆ. ನೋಡಿ, ಆಗ್ಲೇ ನಾನು ಹೇಳ್ತಾ ಇದ್ದೆ, ಜಾಮೀನು ಪ್ರಕ್ರಿಯೆ ಈಗ ಪೂರ್ಣ ಆಗಿದೆ. ಮುಂದೇನ್ ಮಾಡ್ತಾರೆ ದರ್ಶನ್ ಅವರು? BGS ಹಾಸ್ಪಿಟಲ್ಗೆ ಮತ್ತೆ ಹೋಗ್ತಾರಾ, ಅಥವಾ ವಿಜಯಲಕ್ಷ್ಮಿ ನಿವಾಸಕ್ಕೆ ಹೋಗ್ತಾರಾ, ಅಥವಾ RR ನಗರದ ಅವರ ನಿವಾಸಕ್ಕೆ ಹೋಗ್ತಾರಾ? ವಿಜಯಲಕ್ಷ್ಮಿ ನಿವಾಸಕ್ಕೆ ಹೋಗ್ತಾರಾ ದರ್ಶನ್? ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿ ಮನೆ ಬಳಿ ಈಗಾಗಲೇ ಖಾಕಿ ಕಣ್ಗಾವಲು. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಾಸವಾಗಿರುವಂತಹ ಮನೆ. ಕೋರ್ಟ್ನಿಂದ, ಸೆಷನ್ಸ್ ಕೋರ್ಟ್ನಿಂದ ನೇರವಾಗಿ ಹೊಸಕೆರೆಹಳ್ಳಿಯ ನಿವಾಸಕ್ಕೆ ಬರುವಂತಹ ಸಾಧ್ಯತೆಗಳಿದೆ. ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ವಿಜಯಲಕ್ಷ್ಮಿ ನಿವಾಸದ ಬಳಿ ಸಾಕಷ್ಟು ಜನ ಪೊಲೀಸರನ್ನ ಕೂಡ ಈಗ ನಿಯೋಜನೆ ಮಾಡಲಾಗಿದೆ. ನೋಡಿ, ಅಂದ್ರೆ ಅಲ್ಲಿಗೆ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ ಅಂತ. ಇನ್ ಕೇಸ್ ಏನಾದರೂ ವಿಜಯಲಕ್ಷ್ಮಿ ಮನೆಗೆ ಬಂದರೆ ಸೆಷನ್ಸ್ ಕೋರ್ಟ್ನಿಂದ ನೇರವಾಗಿ ದರ್ಶನ್ BGS ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ಅರ್ಥ.
ಇಲ್ಲ ಅಲ್ಲಿ ಬರಲಿಲ್ಲ ಮತ್ತೆ ವಾಪಸ್ BGS ಹಾಸ್ಪಿಟಲ್ಗೆ ಹೋದರೆ ಇನ್ನೊಂದು 2-3 ದಿನದಲ್ಲಿ ಡಿಸ್ಚಾರ್ಜ್ ಕೂಡ ಆಗಬಹುದು. ನೋಡಿ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟು ಹೊಸಕೆರೆಹಳ್ಳಿ ಬಳಿ ಇರುವಂತಹ ಅಪಾರ್ಟ್ಮೆಂಟ್ ಇದು. ಯಾಕಂದರೆ ಮಧ್ಯಂತರ ಬೇಲ್ ಸಿಕ್ಕಿದಾಗಲೂ ಕೂಡ ವಿಜಯಲಕ್ಷ್ಮಿ ಮನೆಗೆ ಬಂದು ಅವತ್ತು ಮಗನ ಹುಟ್ಟುಹಬ್ಬ ಕೂಡ ಇತ್ತು. ಅದರ ನೆಕ್ಸ್ಟ್ ಡೇ ಆ ಹುಟ್ಟುಹಬ್ಬದಲ್ಲಿ ಕೂಡ ಭಾಗಿಯಾಗಿ ಅದಾದ ಮೇಲೆ ನಟ ದರ್ಶನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದು. ಈಗ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನೋಡ್ತಾ ಇದ್ದೀರಲ್ಲ, ಇದರ ಮುಂಭಾಗದಲ್ಲಿ ಸಾಕಷ್ಟು ಜನ ಪೊಲೀಸರನ್ನು ಕೂಡ ಈಗ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಯಾಕಂದರೆ ಅಭಿಮಾನಿಗಳು ಬರುವಂತಹ ಸಾಧ್ಯತೆಗಳಿರೋದ್ರಿಂದ ಅಲ್ಲಿ ಸಾಕಷ್ಟು ಜನ ಪೊಲೀಸರನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿರೋದ್ರಿಂದ ಸೆಷನ್ಸ್ ಕೋರ್ಟ್ನಿಂದ ಎಲ್ಲ ಪ್ರೊಸೀಜರ್ಗಳನ್ನು ಮುಗಿಸ್ಕೊಂಡು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗೆ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಪತ್ನಿ ವಿಜಯಲಕ್ಷ್ಮಿ ವಾಸವಾಗಿರುವಂತಹ ಅಪಾರ್ಟ್ಮೆಂಟ್ ಇದು. ಇಲ್ಲಿ ಒಂದಷ್ಟು ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಿರೋದ್ರಿಂದ ಇಲ್ಲಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಇಲ್ಲ ಅಂತ ಹೇಳಿದ್ರೆ RR ನಗರ ನಿವಾಸಕ್ಕೂ ಕೂಡ ಹೋಗ್ಬೋದು, ದರ್ಶನ್ ಅವರ RR ನಗರ ನಿವಾಸಕ್ಕೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ BGS ಹಾಸ್ಪಿಟಲ್ಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಮೂರೂ ಕಡೆನೂ ಕೂಡ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ದರ್ಶನ್ ಅಭಿಮಾನಿಗಳಿಂದ ಅಂತ ಹೇಳಿಬಿಟ್ಟು ಸಾಕಷ್ಟು ಭದ್ರತೆಯನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿದೆ. ನೋಡಿ, ಒಂದು ಕಡೆ ದರ್ಶನ್ ಅವರು ಸೆಷನ್ಸ್ ಕೋರ್ಟಲ್ಲಿ ಇದ್ದಾರೆ, ಈಗ ಕೋರ್ಟ್ನ ಒಳಭಾಗದಲ್ಲಿ ಇದ್ದಾರೆ. ಇನ್ನೊಂದು ಕಡೆ ಹೊಸಕೆರೆಹಳ್ಳಿಯ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯ ನಿವಾಸ, ಫ್ಲ್ಯಾಟ್, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್. ಸೆಷನ್ಸ್ ಕೋರ್ಟ್ನಿಂದ ನೇರವಾಗಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಎಲ್ಲ ಕಡೆನೂ ಕೂಡ ಸಾಕಷ್ಟು ಬಂದೋಬಸ್ತ್ ವ್ಯವಸ್ಥೆಯನ್ನು ಪೊಲೀಸರು ಮಾಡಿದ್ದಾರೆ. ಸೊ ಹಾಗಾಗಿ ಬಹಳಷ್ಟು ಕುತೂಹಲ. ಒಂದು ವೇಳೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟಿಗೆ ಬಂದರೆ ದರ್ಶನ್ನು ಸೆಷನ್ಸ್ ಕೋರ್ಟ್ನಿಂದ ನೇರವಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. 1.5 ತಿಂಗಳಿನಿಂದ ಏನು ಕೆಂಗೇರಿ ಬಳಿ ಇರುವಂತಹ BGS ಹಾಸ್ಪಿಟಲಲ್ಲಿದ್ದರು, ಅಲ್ಲಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ಅರ್ಥ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಏನಾದರೂ BGS ಹಾಸ್ಪಿಟಲ್ಗೆ ಹೋದರೆ ದರ್ಶನ್ನು ಡಿಸ್ಚಾರ್ಜ್ ಆಗಿಲ್ಲ, ಇನ್ನೂ ಅವರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಇರಬಹುದು ಅಂತ. ಸೊ ಕಾದ್ ನೋಡೋಣ. ಸೆಷನ್ಸ್ ಕೋರ್ಟಲ್ಲಿ ಈಗ ಎಲ್ಲ ಪ್ರಕ್ರಿಯೆಗಳು ಕೂಡ ಮುಗಿತಾ ಬರ್ತಾ ಇದೆ. ಅದೆಲ್ಲ ಆದ ಮೇಲೆ ದರ್ಶನ್ ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ದರ್ಶನ್ ಅವರನ್ನು ಅವರ ಕುಟುಂಬಸ್ಥರು ಅಂತ ಹೇಳಿ. ದರ್ಶನ್ ಪಾಸ್ಪೋರ್ಟ್ ವಾಪಸ್ ನೀಡಲು ಕೋರ್ಟ್ ಸೂಚನೆ. ನೋಡಿ, ಒಂದಷ್ಟು ಷರತ್ತುಗಳನ್ನು ವಿಧಿಸಿದೆ. ಪಾಸ್ಪೋರ್ಟ್ ಅನ್ನು ವಾಪಸ್ ಕೊಡೋದಕ್ಕೆ ಕೋರ್ಟ್ ಸಮ್ಮತಿ. ದರ್ಶನ್ ಪಾಸ್ಪೋರ್ಟ್ ವಾಪಸ್ ನೀಡಲು ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಪಾಸ್ಪೋರ್ಟ್ ಅನ್ನ ವಾಪಸ್ ನೀಡಲು ಕೋರ್ಟ್ ಸಮ್ಮತಿ. ನೋಡಿ, ಒಂದಷ್ಟು ಕಂಡೀಷನ್ಗಳನ್ನು ಹಾಕಿರುತ್ತೆ ಬೇಲ್ ಸಿಗಬೇಕು ಅಂತ ಹೇಳಿದ್ರೆ. ಸೊ ಆ ಕಂಡೀಷನ್ಗಳನ್ನು ಪೂರೈಕೆ ಮಾಡಬೇಕು. ಇಬ್ಬರ ಶ್ಯೂರಿಟಿ ಮತ್ತೆ ಒಂದಷ್ಟು ಬಾಂಡು, ಅದರ ಜೊತೆಗೆ ಪಾಸ್ಪೋರ್ಟನ್ನು ಕೊಡಬೇಕು, ವಿದೇಶಕ್ಕೆ ಹೋಗಂಗಿಲ್ಲ, ಮತ್ತೆ ಇಷ್ಟೇ ಇರಬೇಕು, ಬೆಂಗಳೂರನ್ನು ಬಿಟ್ಟು ಬೇರೆ ಕಡೆಗೆ ಹೋಗಂಗಿಲ್ಲ, ಈ ರೀತಿ ಒಂದಷ್ಟು ಷರತ್ತುಗಳಿರುತ್ತೆ. ಆ ಷರತ್ತುಗಳನ್ನು ಪೂರೈಸಾದ ಮೇಲೇ ಬಿಡುಗಡೆಯಾಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಅದೆಲ್ಲ ಪ್ರೊಸೀಜರ್ಗಳು ಕೂಡ ಈಗ ಆಗ್ತಾ ಇದೆ. ಸೆಷನ್ಸ್ ಕೋರ್ಟಲ್ಲಿ ಎಲ್ಲ ಪ್ರಕ್ರಿಯೆಗಳು ಕೂಡ ಪೂರ್ಣ ಆಗ್ತಾ ಇದೆ. ಸೊ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ ದರ್ಶನ್ ಎಲ್ಲಿಗೆ ತೆರಳುತ್ತಾರೆ ಕಾದು ನೋಡಬೇಕಾಗುತ್ತೆ.